ಮಾನಸಿಕ ಅಸ್ವಸ್ಥ ನಿರಾಶ್ರಿತ ವ್ಯಕ್ತಿ ಪತ್ತೆ, ಮಾನವೀಯತೆ ಮೆರೆದು ರಕ್ಷಣೆಗೆ ನಿಂತ ದೇವು ಹಡಪದವರು. ಗದಗ ಜಿಲ್ಲೆ ಮುಂಡರ್ಗಿ ಪಟ್ಟಣದ ಲಕ್ಕಿ ಮೆನ್ಸ್ ಪಾರ್ಲರ್ ಹತ್ತಿರ ಸಾರ್ವಜನಿಕ ಮುಖ್ಯ ರಸ್ತೆ ಬದಿಯಲ್ಲಿ ಮಾನಸಿಕ ಅಸ್ವಸ್ಥ ಅನಾರೋಗ್ಯ ಪೀಡಿತ ವ್ಯಕ್ತಿಯೊಬ್ಬರು ಪತ್ತೆಯಾಗಿದ್ದರು. ಈ ವ್ಯಕ್ತಿ ಮಾನಸಿಕ ಅಸ್ವಸ್ಥರಾಗಿರುವ ಕಾರಣ ಅನ್ನ ಆಹಾರವಿಲ್ಲದೆ ಸ್ನಾನ ಮಾಡದೆ ಎಲ್ಲೆಂದರಲ್ಲಿ ಓಡಾಡ್ತಿದ್ರು. ಈ ವ್ಯಕ್ತಿಯ ಮುಂಗೈಗೆ ಪೆಟ್ಟಾಗಿತ್ತು. ಅನಾರೋಗ್ಯದ ಪೀಡಿತ ಈ ವ್ಯಕ್ತಿಯನ್ನ ಸುಮ್ಮನೆ ಬಿಟ್ಟರೆ ಆತನ ಜೀವಕ್ಕೆ ಅಪಾಯವಾಗುವ ಸಾಧ್ಯತೆ ಇದೆ. ಆ ವ್ಯಕ್ತಿಯ ಸಂಬಂಧಿಕರು ಯಾರೂ ಇಲ್ಲ, ಆತ ನಿರಾಶ್ರಿತನಾಗಿದ್ದಾನೆ. ಹಾಗಾಗಿ ಆ ವ್ಯಕ್ತಿಗೆ ಆಹಾರ, ಚಿಕಿತ್ಸೆ ಹಾಗೂ ಆಶ್ರಯದ ಅಗತ್ಯತೆ ಇದೆ. ಇದನ್ನ ಗಮನಿಸಿದ ಸ್ಥಳೀಯ ದೇವು ಹಡಪದವರು ವ್ಯಕ್ತಿಗೆ ಕಟಿಂಗ್ ಮಾಡಿ, ಸ್ನಾನ ಮಾಡಿಸಿ, ಹೊಸ ಬಟ್ಟೆ ಹಾಕಿಸಿ, ಊಟ ನೀಡಿ ನಂತರ ಸರ್ಕಾರಿ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿದ್ದಾರೆ. ಸದ್ಯ ಮಾನಸಿಕ ಅಸ್ವಸ್ಥ ವ್ಯಕ್ತಿ ಲಕ್ಕಿ ಮೆನ್ಸ್ ಪಾರ್ಲರ್ ಹತ್ತಿರದ ಬೀದಿ ಬದಿ ಇರುತ್ತಾರೆ. ಇವರಿಗೆ ಆಶ್ರಯ, ಆಹಾರದ ಅವಶ್ಯಕತೆ ಇದೆ. ಈ ಸಂದರ್ಭದಲ್ಲಿ PLV ಬಸವರಾಜ್ ಬೆನ್ನೂರ್, ದೇವು ಹಡಪದವರು ಹಾಜರಿದ್ದರು. ಅರ್ಜುನ್ ಅಸ್ಮಾನಿ, NKS24 ಬ್ಯೂರೋ ರಿಪೋರ್ಟ್, ಗದಗ. ಸರ್, ಯಾವಾಗ ಸಿಕ್ಕ್ರಿ ಇವರು? ನಮಸ್ಕಾರ, ನಾನು ನಿಮ್ಮ ದೇವು ಹಡಪದ. ಈಗ ಸುಮಾರು 2-3 ದಿವಸದಿಂದ ಮಾದೇವಪ್ಪ ಹಡಪದ ಅನ್ನುವಂಥ ವ್ಯಕ್ತಿ ಮುಂಡ್ರಿಗಿ ಹೊರವಲಯದಲ್ಲಿ ಅಡ್ಡಾಡೋದನ್ನು ನೋಡಿ ನಾವು ಇಲ್ಲಿ ನಮ್ಮ ಅಂಗಡಿ ಹತ್ರ ಶಿವಲಕ್ಕಿ ಮೆನ್ಸ್ ಪಾರ್ಲರ್ ಅಂಗಡಿ ಹತ್ರ ಕರೆದು ಆತನಿಗೆ ಸೇವಾ ಮಾಡುವ ಮೂಲಕ, ಹೊಸ ಬಟ್ಟೆ ತೊಡಿಸುವ ಮೂಲಕ ನಾವು ಒಂದು ಮಾನವೀಯತೆಯನ್ನು ಮೆರೆದಿದ್ದೇವೆ. ಅದಕ್ಕೋಸ್ಕರ ನಾನೇನೋ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಈ ಮನುಷ್ಯ ನಮ್ಗೆ ಯಾರಾದರೂ ಸಂಬಂಧ ಅನ್ನುವಂಥದ್ದು ಏನಾದರೂ ಗೊತ್ತಾದ್ರೆ ಆತನನ್ನು ಕರೆದುಕೊಂಡು ಹೋದ್ರೆ ಭಾಳ ಒಳ್ಳೆಯದು ಅಂತ ಹೇಳಿ ನಾನು ಈ ಮೂಲಕ ವಿನಂತಿ ಮಾಡ್ತೀನಿ. ಮುಂಡ್ರಿಗಿ ಹೊರವಲಯದಲ್ಲಿ ಕಾನೂನು ಸೇವಾ ಪ್ರಾಧಿಕಾರದ ಮೂಲಕ ಒಂದು ಕಮ್ಮಿ ಅಂದರೂ ಒಂದು 20ರಿಂದ 25 ಬುದ್ಧಿಮಾಂದ್ಯಮರು, ಅಂಗವಿಕಲರನ್ನು ನಾವು ಬಸವರಾಜ್ ಬೆನ್ನೂರವರು ಎಲ್ಲರೂ ಸೇರಿ ನಮ್ಮ ಮುಂಡ್ರಿಗಿ ಯುವ ಮಿತ್ರರು ಈ ಥರ ಸೇವೆ ಮಾಡಿ ಕಳಿಸಿದ್ವು.